ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಡಿಸೆಂಬರ್ ಮಾಸದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಶುಭ ಫಲಗಳಿದೆ ಮತ್ತು ಅವರು ಮಾಡಬೇಕಾದಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿ, ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಮುಖ್ಯವಾಗಿ ನಾವು ನೋಡುವುದಾದರೆ ಎಲ್ಲವೂ ಕೂಡ ಶುಭ ಫಲಗಳನ್ನೇ ನಾವು ನೋಡಬಹುದು. ಅಂದರೆ ಅನುಕೂಲತೆಗಳು ಜಾಸ್ತಿ ಇದೆ. ಹಣವನ್ನು ಸಂಪಾದನೆ ಮಾಡ್ಬೋದಾಗಿರೋದು ಅಥವಾ ಲಾಭಗಳು ಬರೋದಾಗಿರೋದು, ಈ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ನಾವು ಡಿಸೆಂಬರ್ ಮಾಸದಲ್ಲಿ ಮೇಷರಾಶಿಯವರಿಗೆ ಮುಖ್ಯವಾಗಿ ನೋಡಬಹುದು. ಈ ಮಾಸದಲ್ಲಿ ಮುಖ್ಯವಾಗಿ ನೀವೇನಾದರೂ ವ್ಯವಹಾರಗಳನ್ನು ಮಾಡುವುದಾದರೆ ಮತ್ತು ಯಾವುದಾದ್ರೂ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಈ ಮಾಸ ನಿಮಗೆ ಮುಖ್ಯವಾಗಿ ಶುಭವಾಗಿರುತ್ತೆ. ಯಾವುದೇ ರೀತಿಯಾದಂತಹ ನೀವು ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕಾದರೂ ಕೂಡ ಈ ಮಾಸ ನಿಮಗೆ ಶುಭವಾಗಿರುತ್ತೆ. ಮತ್ತು ನೀವು ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅದನ್ನು ಪುನರಾರಂಭನೆ ಮಾಡೋದಕ್ಕೆ ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಈ ಮಾಸ ನಿಮಗೆ ಉತ್ತಮವಾಗಿರುತ್ತೆ. ಮತ್ತು ಸಮಾಜದಲ್ಲಿ ನಿಮಗೆ ಒಂದು ಗೌರವ ಮತ್ತು ನಿಮಗೆ ಒಂದು ಮರ್ಯಾದೆ ಅಂತಕ್ಕಂಥದ್ದು ಜಾಸ್ತಿ ಸಿಗುತ್ತೆ. ಮತ್ತು ಪ್ರಕೃತಿಯ ಮೇಲೆ ಅಂದರೆ ನೀವು ಸ್ವಲ್ಪ ಪ್ರಕೃತಿಯ ಪ್ರೇಮಿಗಳಾಗ್ತೀರಾ ಈ ಮಾಸದಲ್ಲಿ. ಕೃಷಿಯ ಮೇಲೆ ನಿಮಗೆ ಹೆಚ್ಚಿನ ಆಸಕ್ತಿ ಮೂಡುತ್ತದೆ ಈ ಮಾಸದಲ್ಲಿ. ಅಂದರೆ ನಾನು ಕೂಡ ಕೃಷಿಯನ್ನು ಮಾಡ್ಬೋದು, ಕೃಷಿಯನ್ನು ಮಾಡೋದ್ರಿಂದ ಎಷ್ಟು ಲಾಭಗಳು ಬರುತ್ತೆ, ಈ ರೀತಿಯಾಗಿ ಒಂದು ಯೋಚನೆ ಅಂತಕ್ಕಂಥದ್ದು ನಿಮಗೆ ಬಂದು ಕೃಷಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಆಸಕ್ತಿಯನ್ನು ನೀವು ಹೊಂದುತ್ತೀರಾ. ಮತ್ತು ನೀವು ಯಾರಿಗಾದರೂ ಒಂದು ಸಲಹೆಯನ್ನು ಕೊಡೋದಾಗಲಿ, ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಸಂಬಂಧಪಟ್ಟಂತೆ ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಯಾರಾದರೂ ಕೂಡ ಒಂದು ಸಜೆಷನ್ ಅಂತ ಕೇಳೋದಾದರೆ ನೀವು ಒಂದು ಉತ್ತಮವಾದಂತಹ ಒಂದು ಗೈಡೆನ್ಸನ್ನು ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ. ಇದರಿಂದ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಮತ್ತು ನಿಮ್ಮಲ್ಲಿ ಇರುವಂತಹ ಒಂದು ಕೆಟ್ಟ ವ್ಯಸನಗಳಾಗಿರ್ಬೋದು, ಅದು ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಕೆಟ್ಟ ವ್ಯಸನಗಳಿದ್ದರೆ ಅದನ್ನು ನೀವು ಬಿಡೋದಕ್ಕೆ ಈ ಮಾಸದಲ್ಲಿ ನೀವು ಪ್ರಯತ್ನವನ್ನು ಪಡ್ತೀರಾ. ಯಾಕೆಂದರೆ ಮುಂದಿನ ವರ್ಷದಿಂದ ನಿಮಗೆ ಹೊಸ ವರ್ಷ, ಹೊಸ ರೆಸೊಲ್ಯೂಷನ್ ಅಂತ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಈ ಮಾಸದಿಂದಲೇ ನೀವು ಒಂದೊಂದು ಸ್ಟೆಪ್ಪನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀರಾ. ಮತ್ತು ನಿಮಗೆ ಒಂದು ಮಾನಸಿಕವಾದಂತಹ ನೆಮ್ಮದಿ, ಮಾನಸಿಕವಾದಂತಹ ಶಾಂತಿ ಬೇಕು ಅಂತ ನೀವು ಹೆಚ್ಚು ಬಯಸ್ತೀರಾ ಈ ಮಾಸದಲ್ಲಿ. ಮುಖ್ಯವಾಗಿ ಈ ವಾಹಿನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂತಹ ಸಿನಿಮಾ ನಟನೆ ಮಾಡ್ತಕ್ಕಂಥವ್ರು, ಕಲಾವಿದರಿಗೆ ಈ ಒಂದು ಮಾಸ ಒಂದು ಒಳ್ಳೆಯ ಶುಭ ಫಲಗಳನ್ನೇ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದರೆ ನೀವು ಈ ಮಾಸದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರೋದಾಗಿರ್ಬೋದು, ಅವಕಾಶಗಳ ಜೊತೆಗೆ ನಿಮಗೆ ಒಂದು ಗುರುತು ಅಂತಕ್ಕಂಥದ್ದು ಈ ಮಾಸದಲ್ಲಿ ಸಿಗುತ್ತೆ. ಮತ್ತು ಅವಾರ್ಡ್ಗಳನ್ನು ನಿಮಗೆ ಬರಮಾಡಿಕೊಳ್ಳುವಂತಹ ಒಂದು ಆಪರ್ಚುನಿಟಿ, ನಿಮಗೆ ಅವಾರ್ಡ್ಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಮಾಸದಲ್ಲಿ. ಮತ್ತು ನಿಮ್ಮ ಭಾಷೆಗಳಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಿಮಗೆ ಅವಕಾಶಗಳು ಸಿಗುವಂಥದ್ದು ಈ ಮಾಸದಲ್ಲಿ ಆಗುತ್ತೆ. ಈ ಅವಕಾಶಗಳ ಜೊತೆಗೆ ಹಣಕಾಸಿನ ವ್ಯವಸ್ಥೆ ಕೂಡ ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ಮಾಸದಲ್ಲಿ ಕಲಾವಿದರಿಗೆ ಮುಖ್ಯವಾಗಿ. ಮತ್ತು ನೀವೇನಾದರೂ ಕೋರ್ಟುಗಳಲ್ಲಿ ಏನಾದರೂ ನಿಮ್ಮ ಕೇಸ್ಗಳು, ಆಸ್ತಿ ವ್ಯವಹಾರಗಳಿಗೆ ಏನಾದರೂ ಸಂಬಂಧಪಟ್ಟಂತೆ ಕೇಸ್ಗಳು ನಡೀತಾ ಇದ್ದರೆ ಈ ಮಾಸದಲ್ಲಿ ಆ ಕೇಸ್ಗಳು ನಿಮ್ಮಂತೆ ಆಗುವಂತಹ, ಅಂದರೆ ನಿಮಗೆ ಅನುಕೂಲವಾಗಿರುವಂತಹ ಒಂದು ಜಡ್ಜ್ಮೆಂಟ್ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಬರುತ್ತೆ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ನಿಮಗೆ ಈ ಒಂದು ಮಾಸದಲ್ಲಿ ಏನಾಗುತ್ತೆ ಅಂದರೆ ಸಮಾಜ ಸೇವೆ, ಅಂದರೆ ನಾನು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು, ಒಂದು ಕೊಡುಗೆಯನ್ನು ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ತೀರಾ. ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಈ ಒಂದು ತಿಂಗಳು ಅನುಕೂಲಕರವಾಗಿರುತ್ತೆ ಮತ್ತು ಅದನ್ನು ಮಾಡಲಿಕ್ಕೆ ಕೂಡ ನಿಮಗೆ ಇಷ್ಟವನ್ನು ಪಡ್ತೀರಾ ಈ ಮಾಸದಲ್ಲಿ. ನಿಮಗೇನಾದರೂ ದೀರ್ಘಕಾಲಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಅಂತ ಏನಾದರೂ ಇದ್ದರೆ ಅವುಗಳಿಗೆ ಒಂದು ತಾತ್ಕಾಲಿಕವಾದಂತಹ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಒಂದು ಒಳ್ಳೆಯ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಆ ಸಮಸ್ಯೆಗಳಿಗೆ ನಿಮಗೆ ಸ್ವಲ್ಪ ಪರಿಹಾರಗಳನ್ನು ಈ ಮಾಸದಲ್ಲಿ ನೀವು ಕಾಣ್ತೀರಾ. ಮತ್ತು ನೀವು ಈ ಮಾಸದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದ ಮೇಲೆ ನೀವು
ಹೆಚ್ಚಿನ ಗಮನವನ್ನು ಹರಿಸ್ತೀರಾ. ಅಂದರೆ ನಿಮ್ಮ ಒಂದು ಆಹಾರ ಕ್ರಮಗಳಾಗಿರ್ಬೋದು, ವ್ಯಾಯಾಮಗಳನ್ನು ಮಾಡೋದಾಗಿರ್ಬೋದು, ಅಥವಾ ಯೋಗ ಧ್ಯಾನಗಳನ್ನು ಮಾಡೋದ್ರ ಮೂಲಕ ನಿಮ್ಮ ದೇಹವನ್ನು ಮತ್ತು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಒಂದು ಡಯಟ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡೋದು, ವಾಕಿಂಗ್ ಮಾಡೋದು, ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಆರೋಗ್ಯವನ್ನು ನೀವು ಪಡೆಯೋದಕ್ಕೆ ಈ ಮಾಸದಲ್ಲಿ ಪ್ರಯತ್ನ ಪಡ್ತೀರಾ. ಮತ್ತು ಉತ್ತಮವಾದಂತಹ ಒಂದು ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡ್ತೀರಾ. ಇದರಿಂದ ನಿಮ್ಮ ಆರೋಗ್ಯ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ಆಹಾರ ಕ್ರಮಗಳಲ್ಲೂ ಕೂಡ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಡಯಟ್ನ ನೀವು ಈ ಮಾಸದಲ್ಲಿ ಫಾಲೋ ಮಾಡ್ತೀರಾ. ಮತ್ತು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ನೀವು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮಾಸದಲ್ಲಿ ಒಂದು ಅನುಕೂಲಗಳನ್ನು ನಾವು ನೋಡ್ಬೋದಾಗುತ್ತೆ. ಅಂದರೆ ಪ್ರೆಷರ್ ಇರುತ್ತಾ ಅಂತಂದರೆ ಇರುತ್ತೆ, ಆದರೆ ಇರುವಂತಹ ಒಂದು ಪ್ರೆಷರು ಒಂದು ಪರ್ಸೆಂಟೇಜ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಮೇಲಾಧಿಕಾರಿಗಳಿಂದ ಕೆಲವೊಂದು ನಿಮಗೆ ಸಪೋರ್ಟ್ ಅಂತಕ್ಕಂಥದ್ದು ಈ ಮಾಸದಲ್ಲಿ ನೀವು ನೋಡ್ತೀರಾ. ಮತ್ತು ನಿಮ್ಮ ಒಂದು ಕೆಲಸದಲ್ಲಿ ಪ್ರೆಷರ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಒಂದು ಭಯ ಇರುತ್ತೆ, ಎಲ್ಲಾದರೂ ನನ್ನ ಕಂಪ್ನಿಯಿಂದ ತೆಗೆದಾಕ್ತಾರೇನೋ, ಲೇ ಆಫ್ ಆಗುತ್ತೇನೋ ಅಂತ ಒಂದು ಭಯ ಇರುತ್ತೆ ನಿಮಗೆ. ಆ ಭಯದಿಂದ ನೀವು ದೂರ ಇರ್ಬೋದು. ಯಾಕೆಂದರೆ ನಿಮಗೆ ಯಾವುದೇ ಜಾಬನ್ನು ಕಳೆದುಕೊಳ್ಳುವಂತಹ ಭಯ ಬೇಡ. ನಿಮ್ಮ ಜಾಬ್ ಅಂತಕ್ಕಂಥದ್ದು ಸೆಕ್ಯೂರ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಭಯ ಬೀಳುವ ಅವಶ್ಯಕತೆ ಇಲ್ಲ. ಇನ್ನು ಮನುಷ್ಯ ಆದಮೇಲೆ ಕೆಲವೊಂದು ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ. ಅಂದರೆ ನಾವು ಯಾವ್ದಾದ್ರು ಒಂದು ವಸ್ತುನ ತಗೋಬೇಕು, ಇಲ್ಲ ನಾವು ಎಲ್ಲಿಗಾದರೂ ಟ್ರಾವೆಲ್ ಮಾಡಬೇಕು, ಇಲ್ಲ ನಾವು ಯಾರನ್ನಾರು ಇಷ್ಟಪಟ್ಟವ್ರನ್ನ ನಾವು ಭೇಟಿ ಮಾಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಈ ರೀತಿಯಾದಂಥ ಒಂದು ಸಣ್ಣ ಸಣ್ಣ ಆಸೆಗಳಿರುತ್ತೆ. ಆ ಆಸೆಗಳನ್ನು ನೀವು ಪೂರೈಕೆ ಮಾಡಿಕೊಳ್ಳೋದಕ್ಕೆ, ಅಂದರೆ ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಮಾಸ ಅಂತ ನಿಮಗೆ ಹೇಳ್ಬೋದು. ಯಾಕಂದರೆ ಈ ಮಾಸದಲ್ಲಿ ನಿಮ್ಮ ಆಸೆಗಳೆಲ್ಲವೂ ಕೂಡ ನೆರವೇರುತ್ತೆ ಈ ಮಾಸದಲ್ಲಿ. ಇನ್ನು ಸರ್ಕಾರಿ ಹುದ್ದೆಯಲ್ಲಿ ಮಾಡ್ತಕ್ಕಂತಹ ಒಂದು ನೌಕರರಿಗೆ, ಅಂದರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನೀವು ಇಷ್ಟು ದಿನ ಕಾಯ್ತಿರ್ತಕ್ಕಂತಹ ಒಂದು ಪ್ರಮೋಷನ್ಗಳಾಗಿರ್ಬೋದು, ಅಥವಾ ಇನ್ನೇನು ಪ್ರಮೋಷನ್ನು ಬಂದು ಅಂದರೆ ಕೈ ಜಾರಿ ಹೋಗಿರ್ತಕ್ಕಂತಹ ಒಂದು ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ನಿಮಗೆ ಒಳ್ಳೆಯ ಪ್ರಮೋಷನ್ಗಳು ಮತ್ತು ಒಂದು ಒಳ್ಳೆಯ ಪೋಸ್ಟ್ಗಳಿಗೆ ನಿಮ್ಮನ್ನು ಪ್ರಮೋಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಅವಕಾಶಗಳು, ಒಂದು ಹೊಸ ಜಾಬ್ಗಳನ್ನು ನೀವು ಪಡೆಯೋದಕ್ಕೆ ನಿಮಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಮತ್ತು ನೀವೇನಾದರೂ ವಿದೇಶದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕು, ಇಲ್ಲ ನೀವು ಆಸ್ತಿಯಲ್ಲದೆ ಮನೆಯನ್ನು ಖರೀದಿ ಮಾಡ್ಕೋಬೇಕು ಅಂದರೂ ಕೂಡ ನಿಮಗೆ ಈ ಮಾಸ ಒಂದು ಒಳ್ಳೆಯ ಅವಕಾಶಗಳನ್ನು ನಿಮಗೆ ಒಂದು ಒದಗಿಸಿಕೊಡುವಂತಹ ಒಂದು ಶುಭ ಮಾಸವಾಗಿ ನಿಮಗೆ ಇರುತ್ತೆ. ಮತ್ತು ಈ ಬ್ಯಾಂಕಿನಲ್ಲಿ ತಗೊಳ್ಳುವಂತಹ ಸಾಲಕ್ಕೆ ಸಂಬಂಧಪಟ್ಟಂತೆ ನೀವು ತಗೊಳ್ಳುವಂತಹ ಲೋನನ್ನು ಸದುಪಯೋಗವನ್ನು ಮಾಡಿಕೊಡಿ. ಯಾವುದೇ ರೀತಿಯಾದಂತಹ ವೃಥಾ ಖರ್ಚುಗಳಿಗೋಸ್ಕರ ನಿಮ್ಮ ಒಂದು ಅಮೂಲ್ಯವಾದ ಸಾಲವನ್ನು ನೀವು ಕೊಟ್ಟಿರುವಂತಹ ಹಣವನ್ನು ನೀವು ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಲವನ್ನು ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಂತೆ ನಿಮ್ಮ ವ್ಯವಹಾರಗಳಾಗಿರ್ಬೋದು ಅಥವಾ ವ್ಯಾಪಾರಗಳಾಗಿರ್ಬೋದು, ಇದನ್ನು ನೀವು ಅಭಿವೃದ್ಧಿಯನ್ನು ಮಾಡುವಂತಹ ಕಡೆಗೆ ನೀವು ಸಾಗಬೇಕಾಗಿರುತ್ತೆ. ಆದ್ದರಿಂದ ಕೊಟ್ಟಿರುವಂತಹ ಸಾಲವನ್ನು ಒಳ್ಳೆಯ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂಥ ಅನಾವಶ್ಯಕ ಖರ್ಚುಗಳಿಗೆ ಈ ಒಂದು ಸಾಲವನ್ನು ಬಳಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗಾಗಲಿ ಅಥವಾ ಈ ಬೆಳ್ಳಿ ಬಂಗಾರದ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಇವರು ಹೆಚ್ಚಿನ ಒಂದು ಲಾಭವನ್ನು ಪಡಿತಾರೆ. ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇವಾಗಿನ ಒಂದು ಬೆಳ್ಳಿ ಬಂಗಾರ ರೇಟನ್ನು ನೋಡಿದ್ರೆ ನೀವು ನೋಡ್ತಾ ಇದ್ದೀರಾ, ಒಂದು ದಿನದಿಂದ ದಿನಕ್ಕೆ ಇದು ಗಗನಕ್ಕೇರ್ತಾ ಇದೆ ಈ ಬೆಳ್ಳಿ ಬಂಗಾರ ರೇಟು ಅಂತಕ್ಕಂಥದ್ದು. ಆದ್ದರಿಂದ ನೀವು ಒಂದು ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳು ಈ ಬೆಳ್ಳಿ ಬಂಗಾರದ ಮೇಲೆ ಮಾಡೋದಾಗಿರಲಿ ಅಥವಾ ಇನ್ನೂ ಒಂದು ಸ್ಟಾಕ್ ಮಾರ್ಕೆಟ್ಸು, ಇದನ್ನು ಸ್ವಲ್ಪ ನೋಡಿ ಯೋಚನೆ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟದ ಲಾಭಗಳನ್ನು ನೀವು ಕಾಣ್ತೀರಾ. ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಈ ಸಂತಾನದ ನಿರೀಕ್ಷೆಯಲ್ಲಿದ್ದರೆ ಮತ್ತು ಯಾವುದಾದ್ರೂ ಕೃತಕ ಮಾರ್ಗಗಳ ಮೂಲಕ ನೀವು ಮಗುವನ್ನು ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡುವವರಿಗೆ ಒಂದು ಶುಭ ವಾರ್ತೆ ಅಂತಲೇ ನಾವು ಹೇಳ್ಬೋದು. ಈ ಮಾಸದಲ್ಲಿ ಸಂತಾನಕ್ಕೆ ಒಂದು ಒಳ್ಳೆಯ ಶುಭ ನೀವು ವಿಷಯಗಳನ್ನು ಕೇಳ್ತೀರಾ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ನೋಡೋದಾದರೆ ಅವರಿಗೆ ಒಳ್ಳೆಯ ವಿದ್ಯೆ ಮತ್ತು ಒಳ್ಳೆಯ ಒಂದು ನೇಚರ್ ಇರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಇದೆ ಈ ಮಾಸದಲ್ಲಿ ಅಂತ ನಾವು ಹೇಳ್ಬೋದು.
ಹೇಳ್ಬೋದು. ಮತ್ತು ಈ ಮಾಸದಲ್ಲಿ ನಿಮ್ಮ ಒಂದು ತಂದೆ ತಾಯಿಯವರ ಪ್ರೋತ್ಸಾಹ ಅಂತಕ್ಕಂಥದ್ದು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಇನ್ನು ಈ ಗಂಡ ಹೆಂಡತಿಯರ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಡುತ್ತೆ ಈ ಮಾಸದಲ್ಲಿ. ಅಂದರೆ ಕಳೆದ ಮಾಸದಲ್ಲಿ ಏನಾದರೂ ಗಂಡ ಹೆಂಡತಿಯರ ಮಧ್ಯೆ ಒಂದು ಮನಸ್ತಾಪಗಳು ಏನಾದ್ರು ಇದ್ದರೆ ಅದು ಎಲ್ಲ ಕರಗಿ ಈ ಮಾಸದಲ್ಲಿ ಗಂಡ ಹೆಂಡತಿಯರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಉಳಿಯುತ್ತೆ. ಮತ್ತು ಇದೇ ರೀತಿಯಾಗಿ ಪ್ರೇಮಿಗಳ ಮಧ್ಯೆ ಯಾವುದಾದ್ರೂ ಮನಸ್ತಾಪಗಳಿದ್ದರೆ ಅದು ಕೂಡ ಈ ಮಾಸದಲ್ಲಿ ಕ್ಲಿಯರ್ ಆಗಿರುತ್ತೆ. ಒಟ್ಟಾಗಿ ನಾವು ನೋಡೋದಾದರೆ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಎಲ್ಲವೂ ಕೂಡ ಶುಭ ಫಲಗಳೇ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಾಶಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಭವಂತು. ಜೈ ಶ್ರೀರಾಮ್.